ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂತು. ಈ 5 ಗ್ಯಾರಂಟಿಗಳೇ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಮುಳುವಾಗ್ತಾ ಇದ್ದಾವೆ. ಕೈ ಗ್ಯಾರಂಟಿಗಳ ಬಗ್ಗೆ ಬಿಜೆಪಿ ಜೆಡಿಎಸ್ ಟೀಕೆ ಮಾಡಿದೆ. ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಸಾಕಷ್ಟು ಪ್ರಸ್ತಾಪ ಆಗ್ತಾನೆ ಇದೆ. ಕಾಂಗ್ರೆಸ್ ಗ್ಯಾರಂಟಿಯನ್ನ ವಿರೋಧಿಸಿದ್ರೆ ಜನರ ಶಾಪ ತಟ್ಟುತ್ತೆ. ಯಾಕಂದ್ರೆ ಜೆಡಿಎಸ್ ಮತ್ತೆ ಬಿಜೆಪಿ ವಿರೋಧ ಮಾಡ್ತಾ ಇದ್ದಾರಲ್ಲ. ಸದನದಲ್ಲಿ ಕಾಂಗ್ರೆಸ್ ಶಾಸಕ ಕುಣಿಗಲ್ ರಂಗನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕುಣಿಗಲ್ ರಂಗನಾಥ್ ಅವರೇ ಗ್ಯಾರಂಟಿಗಳನ್ನು ವಿರೋಧಿಸಿದ್ರೆ ಜನರ ಶಾಪ ತಟ್ಟುತ್ತೆ. ಯಾರಿಗೆ ತಟ್ಟುತ್ತೆ? ಬಿಜೆಪಿ ಮತ್ತೆ ಜೆಡಿಎಸ್ನವರಿಗೆ. ಗ್ಯಾರಂಟಿಗಳನ್ನು ವಿಳಂಬ ಮಾಡಿದ್ರೆ ಅದು ಕಾಂಗ್ರೆಸ್ನವರಿಗೆ ಶಾಪ ತಟ್ಟುತ್ತೆ. ರಂಗನಾಥ್ ಅವರು ಗೃಹಲಕ್ಷ್ಮಿ 2,000 ರೂಪಾಯಿಂದ 4,000 ರೂಪಾಯಿಗೆ ಏರಿಕೆ ಮಾಡ್ತೀವಿ. ಇದು ಸದನದಲ್ಲಿ ಕಾಂಗ್ರೆಸ್ ಶಾಸಕ ಕುಣಿಗಲ್ ರಂಗನಾಥ್ ಅವರ ಹೇಳಿಕೆ. ಒಂದು ಕಡೆ ಹೇಳ್ತಾ ಇದ್ದಾರೆ, ಇದನ್ನು ವಿರೋಧ ಮಾಡಬೇಡಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರೇ. ವಿರೋಧ ಮಾಡಿದ್ರೆ ಈ ರಾಜ್ಯದ ಜನರ ಈ ರಾಜ್ಯದ ಫಲಾನುಭವಿಗಳ ಶಾಪ ತಟ್ಟುತ್ತೆ ಅಂತ ಬಿಜೆಪಿ ಜೆಡಿಎಸ್ನವರಿಗೆ ವಿಧಾನಸೌಧದಲ್ಲಿ ಇವತ್ತು ಗಂಟೆಘೋಷವಾಗಿ ಹೇಳ್ತಾ ಇದ್ದಾರೆ. 3 ತಿಂಗಳಿನಿಂದ ಗೃಹಲಕ್ಷ್ಮಿ ಬಂದಿಲ್ಲ, 2 ತಿಂಗಳಿನಿಂದ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಸಿಗ್ತಾ ಇಲ್ಲ. ಹಾಗಾದರೆ ರಾಜ್ಯದ ಜನರ ಶಾಪ ಯಾರಿಗೆ ತಟ್ಟುತ್ತೆ ಅಂತ ಕುಣಿಗಲ್ ರಂಗನಾಥ್ ಅವರು ಒಮ್ಮೆ ಯೋಚನೆ ಮಾಡಬೇಕಾಗ್ತದೆ. ಮತ್ತೊಂದು ಕಡೆ ಸಬೂಬು ಕೊಡೋದು, ಟೆಕ್ನಿಕಲ್ ಇಶ್ಯೂಸ್ ಇತ್ತು, ಹಾಗಾಗಿ ಫಲಾನುಭವಿಗಳ ಅಕೌಂಟಿಗೆ ದುಡ್ಡು ಹೋಗಿಲ್ಲ, ಗೃಹಲಕ್ಷ್ಮಿ 2,000 ರೂಪಾಯಿ. ಇನ್ನೊಂದು ಕಡೆ ಅನ್ನಭಾಗ್ಯ ಯೋಜನೆಯಲ್ಲಿ ಸಾಕಷ್ಟು ವಿಳಂಬ ಆಗ್ತಾ ಇದೆ. ಒಂದು ಕಡೆ ಅಕ್ಕಿನೂ ಸಿಗ್ತಾ ಇಲ್ಲ, ದುಡ್ಡು ಸಿಗ್ತಾ ಇಲ್ಲ. ನಮಗೆ 5 kg ಅಕ್ಕಿ ಕೊಡ್ತೀವಿ, ಇನ್ನು 5 kg ಅಕ್ಕಿ ಕೊಡೋಕ್ಕೆ ನಮ್ಮ ಹತ್ರ ಅಕ್ಕಿ ಸ್ಟಾಕ್ ಇಲ್ಲ, ಹಾಗಾಗಿ ದುಡ್ಡು ಕೊಡ್ತೀವಿ ಅಂತ ಕೊಟ್ಟರು. ಎಲ್ಲಿವರೆಗೂ ಕೊಟ್ಟರು? ಲಾಸ್ಟ್ ಸೆಪ್ಟೆಂಬರ್ವರೆಗೂ ಮಾತ್ರ ಕೊಟ್ಟರು. ಇನ್ನು 2-3 ತಿಂಗಳಿನಿಂದ ಪೆಂಡಿಂಗ್ ಇದೆ. ಇದ್ರ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕು. ಸುಸೂತ್ರವಾಗಿ ಯಾವ ಗ್ಯಾರಂಟಿಗಳು ಕೂಡ ಈಗ ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ ಅನ್ನೋದು ಕೂಡ ರಂಗನಾಥ್ ಅವರು ಅರ್ಥ ಮಾಡ್ಕೋಬೇಕು. ಹೇಳ್ತೇನೆ, ಮುಂದಿನ ಸಾಲಿನ 2028ರಲ್ಲಿ ಸರ್ಕಾರ ಬಂದ್ರೆ 2,000 ಇರೋಂಥ ಗ್ಯಾರಂಟಿ ಸ್ಕೀಮ್ನ 4,000 ರೂಪಾಯಿ ನೀವೇ ಕೇಳಿದ್ರಿ ಮಾಡ್ಲಿಕ್ಕೆ ನಾವು ತಯಾರಾಗಿದ್ದೇವೆ. ಇನ್ನೊಂದು ಮಾತು ಹೇಳ್ತೇನೆ, ಮುಂದಿನ ಸಾಲಿನ 2028ರಲ್ಲಿ ಸರ್ಕಾರ ಬಂದ್ರೆ 2,000 ಇರೋಂಥ ಗ್ಯಾರಂಟಿ ಸ್ಕೀಮ್ನ 4,000 ರೂಪಾಯಿ ನೀವೇ ಕೇಳಿದ್ರಿ ಮಾಡ್ಲಿಕ್ಕೆ ನಾವು ತಯಾರಾಗಿದ್ದೇವೆ. ಇನ್ನೊಂದು ಮಾತು ಹೇಳ್ತೇನೆ, ಮುಂದಿನ ಸಾಲಿನ 2028ರಲ್ಲಿ ಸರ್ಕಾರ ಬಂದ್ರೆ 2,000 ಇರೋಂಥ ಗ್ಯಾರಂಟಿ ಸ್ಕೀಮ್ನ 4,000 ರೂಪಾಯಿ ನೀವೇ ಕೇಳಿದ್ರಿ ಮಾಡ್ಲಿಕ್ಕೆ ನಾವು ತಯಾರಾಗಿದ್ದೇವೆ. ಇನ್ನೊಂದು ಮಾತು ಹೇಳ್ತೇನೆ, ಮುಂದಿನ ಸಾಲಿನ 2028ರಲ್ಲಿ ಸರ್ಕಾರ ಬಂದ್ರೆ 2,000 ಇರೋಂಥ ಗ್ಯಾರಂಟಿ ಸ್ಕೀಮ್ನ 4,000 ರೂಪಾಯಿ ನೀವೇ ಕೇಳಿದ್ರಿ ಮಾಡ್ಲಿಕ್ಕೆ ನಾವು ತಯಾರಾಗಿದ್ದೇವೆ. ಇನ್ನೊಂದು ಮಾತು